ಇನ್ನು ವೀರೇಂದ್ರ ಪಪ್ಪಿ ಪ್ರಕರಣವನ್ನು ಕೂಡ ಮೀರಿಸಿದ್ರ ಮಂಜುನಾಥ್. ಚೀನಾ, ಸಿಂಗಾಪುರ, ಶ್ರೀಲಂಕಾದಲ್ಲೂ ಕೂಡ ಕ್ಯಾಸಿನೋ ಬಿಸ್ನೆಸ್ ಅನ್ನ ಮಾಡ್ತಾ ಇದ್ದಾರೆ ವೈ ಮಂಜುನಾಥ್. ಹವಾಲಾ ದಂಧೆಯಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ. ಚೀನಾ, ಸಿಂಗಾಪುರ, ಶ್ರೀಲಂಕಾದಲ್ಲೂ ಕ್ಯಾಸಿನೋ ಬಿಸ್ನೆಸ್. ಈ ಕ್ಯಾಸಿನೋ ಬಿಸ್ನೆಸ್ ಇಂದಲೇ ಕೋಟಿ ಕೋಟಿ ಹಣವನ್ನ ಲೂಟಿ ಮಾಡ್ತಿದ್ದಾರೆ. ಹವಾಲಾ ದಂಧೆಯ ಹಣದಿಂದ ಕ್ಯಾಸಿನೋ ಮೇಲೆ ಹೂಡಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಆರೋಪ ಇದೆ ಮಂಜುನಾಥ್ ಮೇಲೆ. ವಿದೇಶಗಳಲ್ಲೂ ಮಂಜುನಾಥ್ ಅಕ್ರಮ ಸಂಪತ್ತಿನ ಕೋಟೆ ಇದೆ ಅನ್ನೋದು ಇಡಿ ಅಧಿಕಾರಿಗಳಿಗೆ ಇದೀಗ ಸಿಗ್ತಾ ಇರೋ ಮಾಹಿತಿ ಸ್ವತಃ ಇಡಿ ಅಧಿಕಾರಿಗಳನ್ನು ಕೂಡ ಬೆಚ್ಚಿ ಬೀಳಿಸ್ತಾ ಇದೆ. ವೈ ಮಂಜುನಾಥ್ ಅಕ್ರಮ ಆಸ್ತಿಯ ಕೋಟೆಯನ್ನು ಭೇದಿಸೋದೇ ಬಹುದೊಡ್ಡ ಸವಾಲು. ಫ್ರೀಡಂ ಟಿವಿಗೆ ಸಿಕ್ಕಿದೆ ಇಡಿ ದಾಳಿಯ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ. ವೀರೇಂದ್ರ ಪಪ್ಪಿ ಪ್ರಕರಣವನ್ನು ಕೂಡ ಮೀರಿಸಿದ್ರ ಮಂಜುನಾಥ್. ಯಾಕೆಂದ್ರೆ ವೀರೇಂದ್ರ ಪಪ್ಪಿ ವಿದೇಶದಲ್ಲಿ ಕೂಡ ಕ್ಯಾಸಿನೋ ಬಿಸ್ನೆಸ್ ಇತ್ತು ಅನ್ನುವಂಥ ಒಂದು ವಿಚಾರ. ಅವ್ರ ಮೇಲೆ ಕೂಡ ಅಕ್ರಮ ಹಣ ಅಥವಾ ಅಕ್ರಮ ಆಸ್ತಿ ಸಂಪಾದನೆ ವಿಚಾರದಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಇದೀಗ ಅವರ ಆಸ್ತಿಯನ್ನು ಮೀರಿಸುವಂತಿದೆ. ಅಬಕಾರಿ ಇಲಾಖೆ ಅಧಿಕಾರಿಯಾಗಿದ್ದ ಮಂಜುನಾಥ್ ಅವರ ಆಸ್ತಿ ಕೋಟ್ಯಾಂತರ ರೂಪಾಯಿ ಆಸ್ತಿ. ಕಣ್ಣು ಹಾಯಿಸಿದ ಎಲ್ಲ ಕಡೆಗಳಲ್ಲೂ ಕೂಡ ಅವರ ನಿವಾಸಗಳು, ಅವರ ಬಿಸ್ನೆಸ್, ಒಬ್ಬ ಅಬಕಾರಿ ಅಧಿಕಾರಿಯಾಗಿ ಹವಾಲಾ ದಂಧೆಯ ಹಣ ಕೂಡ ಅಥವಾ ಹವಾಲಾ ದಂಧೆಯಲ್ಲಿ ಕೂಡ ಅವರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದು ಸಿಗ್ತಾ ಇರುವಂಥ ಮಾಹಿತಿ. ಹವಾಲಾ ದಂಧೆಯಲ್ಲಿ ಕೋಟಿ ಕೋಟಿ ಹಣವನ್ನು ಲೂಟಿ ಮಾಡಿದಾರ. ಹವಾಲಾ ದಂಧೆಯ ಹಣದಿಂದ ಕ್ಯಾಸಿನೋ ಮೇಲೆ ಹೂಡಿಕೆ ಮಾಡಿರುವಂಥ ಒಂದು ಆರೋಪ ಇದೆ. ವಿದೇಶಗಳಲ್ಲೂ ಮಂಜುನಾಥ್ ಅಕ್ರಮ ಸಂಪತ್ತಿನ ಕೋಟೆ ಇದ್ದು ಹವಾಲಾ ದಂಧೆಯಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿರುವಂಥ ಒಂದು ಆರೋಪ ಇದೆ. ಇನ್ನು ವೈ ಮಂಜುನಾಥ್ ಅಕ್ರಮ ಕೋಟೆ ಭೇದಿಸೋದು ಬಹುದೊಡ್ಡ ರೀತಿಯಲ್ಲಿ ಸವಾಲಾಗಿ ಪರಿಣಮಿಸಿರುವಂಥದ್ದು ಇಡಿ ಅಧಿಕಾರಿಗಳಿಗೆ. ಇಡಿ ದಾಳಿಯ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಫ್ರೀಡಂ ಟಿವಿಗೆ ಲಭ್ಯವಾಗಿದೆ. ಇದು ಮುಂದಿನ ದಿನಗಳಲ್ಲಿ ಖಂಡಿತವಾಗಲೂ ವೈ ಮಂಜುನಾಥ್ಗೆ ದೊಡ್ಡ ಸಂಕಷ್ಟವನ್ನು ತಂದೊಡ್ಡುವಂತಹ ಸಾಧ್ಯತೆ ಇದೆ. ಒಂದು ಕಡೆ ಇಡಿ ದಾಳಿ ಇದೊಂದು ರಾಜಕೀಯ ಪ್ರೇರಿತ ಅಂತ ಕಾಂಗ್ರೆಸ್ ನಾಯಕರುಗಳು ಹೇಳ್ತಾರೆ. ಆದರೆ ವೈ ಮಂಜುನಾಥ್ ಮಾಡಿರುವಂಥ ಅಕ್ರಮ ಆಸ್ತಿ ಇದೆಲ್ಲವನ್ನು ನೋಡಿದಾಗ ಇಡಿ ಅಧಿಕಾರಿಗಳ ದಾಳಿ ಸುಮ್ಮನೆ ನಡೆದಿರುವಂಥ ರಾಜಕೀಯ ಪ್ರೇರಿತ ಅಲ್ಲ. ಇಲ್ಲಿ ನಡೆದಿರುವಂಥದ್ದು ಬಹುದೊಡ್ಡ ರೀತಿಯಲ್ಲಿ ವೈ ಮಂಜುನಾಥ್ ನಡೆಸಿರುವಂಥ ಅಕ್ರಮ ಆಸ್ತಿ ಅಥವಾ ಅಕ್ರಮ ಹಣ ವರ್ಗಾವಣೆ ಇದೆಲ್ಲವೂ ಕೂಡ ಮತ್ತೆ ಹವಾಲಾ ದಂಧೆಯಲ್ಲಿ ಕೋಟಿ ಕೋಟಿ ಹಣ ಮಾಡಿರುವಂಥದ್ದು, ಬೇನಾಮಿ ಹೆಸರಲ್ಲಿ ಬಾರ್ಗಳು, ಇದೆಲ್ಲವೂ ಕೂಡ ಇಡಿ ಅಧಿಕಾರಿಗಳಿಗೆ ಸಿಗ್ತಾ ಇರುವಂಥ ಮಾಹಿತಿ ಅನ್ನುವಂಥದ್ದು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ.